ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇವತ್ತು ಬೆಳಿಗ್ಗೆ ಶುಕ್ರವಾರ ಬೆಳಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ಪೂಜೆ ಮಾಡೋಣ ಅಂತ ಹೇಳಿ ರೆಡಿಯಾಗಿದ್ದೀನಿ. ಜೊತೆಗೆ ಡ್ಯೂಟಿಗೆ ಬೇರೆ ಹೋಗಬೇಕು. ಅಷ್ಟರೊಳಗಡೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿ ಹೊರಡಬೇಕು. ನೋಡಿ, ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಮನೆ ದೇವ್ರ ವಾರ ಆಗಿರೋದ್ರಿಂದ ಸ್ವಲ್ಪ ಪೂಜೆ ಲೇಟ್ ಆಗುತ್ತೆ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು 5 ಗಂಟೆಗೆಲ್ಲ ಎದ್ದರೆ ಬೇಗ ಬೇಗ ಕೆಲಸಗಳಾಗುತ್ತೆ. ಹಾಗಾಗಿ 5 ಗಂಟೆಗೆ ಎದ್ದು ಪೂಜೆಗೆ ರೆಡಿ ಮಾಡ್ತಿದ್ದೀನಿ. ಜೊತೆಗೆ ನನ್ನ ಮಗಳು ರೆಡಿ ಮಾಡಬೇಕು, ಮನೋರಿ ಬಾಕ್ಸ್ ರೆಡಿ ಮಾಡಬೇಕು. ಎಲ್ಲ ಮಾಡಿ ಟಿಲ್ 8 o'clock ಹೊತ್ತಿಗೆ ನಾನು ರೆಡಿಯಾಗಿರಬೇಕು. ಯಾರು ನನ್ನ ವಿಡಿಯೋನ ಮೊದಲು ನೋಡ್ತಾ ಇದ್ದೀರಾ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೊನೆಗೆ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆನ ಮುಗಿಸ್ದೆ. ಆಲ್ಮೋಸ್ಟ್ 20 to 30 minutes ಬೇಕಾಗುತ್ತೆ ಪೂಜೆ ಮುಗಿಸ್ಕೊಡ್ಲಿಕ್ಕೆ. ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಜೊತೆಗೆ ನನ್ನ ಮಗಳನ್ನ ರೆಡಿ ಮಾಡಬೇಕು. ಅವಳು ಅಷ್ಟೊತ್ತಿಗೆ ಆಲ್ರೆಡಿ ಯೂನಿಫಾರ್ಮ್ ಹಾಕಿ ಎಲ್ಲ ರೆಡಿಯಾಗಿದ್ಲು. ಅವಳನ್ನ ಕೊನೆಗೆ ತಲೆ ಬಾಚಿ ಅವಳಿಗೆ ತಿಂಡಿ ತಿನ್ನಿಸ್ಬೇಕು. ಮಾರ್ನಿಂಗ್ ತಿನ್ನಿಸ್ಲಿಲ್ಲ ಅಂದರೆ ನನಗೆ ಟೈಮ್ ಸೇವ್ ಆಗೋಲ್ಲ. ಮಾರ್ನಿಂಗ್ ಪ್ರತಿದಿನ ಅವಳಿಗೆ ತಿಂಡಿ ತಿನ್ನಿಸ್ಬಿಟ್ಟು ನಾನು ಸ್ಕೂಲಿಗೆ ಕಳಿಸ್ಬೇಕು. ನೋಡಿ, ಅವಳಿಗೂ ರೆಡಿಯಾಗಿದ್ಲು. ಅಷ್ಟೊತ್ತಿಗೆ ನಾನು ತಲೆ ಒಂದು ಬಾಚಿಕೊಟ್ರೆ ಅವಳು ರೆಡಿಯಾಗಿರ್ತಾಳೆ. ಆದರೆ ಬೆಳಗ್ಗೆ ಚಳಿ ಇರೋದ್ರಿಂದ ಬೇಗ ಎದ್ದೇಳೋಕ್ಕೂ ಕಷ್ಟ ಆಗುತ್ತೆ. ಬಟ್ ಬೆಳಗ್ಗೆ ಎಲ್ಲ ಕೆಲಸನೂ ಮಾಡೇ ಹೊರಡಬೇಕು. ಇಲ್ಲಾಂದರೆ ಆದಷ್ಟು ಕೆಲಸಗಳು ಡಿಲೇ ಆಗುತ್ತೆ. ಮತ್ತೆ ಬಂದು ಸಾಯಂಕಾಲ ಎಷ್ಟೇ ಕೆಲಸ ಇದ್ದರೂ ಮತ್ತೆ ನಾನೇ ಮಾಡಬೇಕಾಗುತ್ತೆ. ಆವಾಗ ಲೇಟ್ ಅನಿಸ್ಬಿಡುತ್ತೆ. ಆದಷ್ಟು ಪೂಜೆ ಎಲ್ಲ ಬೆಳಗ್ಗೆಲ್ಲೇ ಮುಗಿಸ್ಬಿಟ್ಟೆ ಹೊರಡೋದು. ಮನೆ ಕ್ಲೀನಿಂಗು ಎಲ್ಲ ಆಗಿರುತ್ತೆ. ನನಗೆ ಸ್ಕೂಲ್ ಹತ್ರ ಇರೋದ್ರಿಂದ ನಾನು ಅವಳನ್ನ ಸ್ಕೂಲ್ ಹತ್ರ ಬಿಟ್ಬಿಟ್ಟು ನಾನು ಡ್ಯೂಟಿಗೆ ಹೋಗ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಅವಳು ಸರಿಯಾಗಿ ಆಯಿತು. ಇವಾಗ ನಾನು ಬೇಗ ಬೇಗ ರೆಡಿಯಾಗಿಬಿಟ್ಟು ಅವಳಿಗೆ ಟಿಫನ್ ಮಾಡಿಸಿದ್ರೆ ಅಷ್ಟರೊಳಗೆ ನಾನು ರೆಡಿಯಾಗಿ ಬರೋದ್ರೊಳಗಡೆ ಅವಳು ಸಾಕ್ಸ್ ಎಲ್ಲ ಹಾಕ್ಕೊಂಡು ಆಲ್ಮೋಸ್ಟ್ ಅಲ್ಲಿ ರೆಡಿ ಇರ್ತಾಳೆ. ಅವಳನ್ನು ಕರ್ಕೊಂಡು ಸ್ಕೂಲ್ ಹತ್ರ ಡ್ರಾಪ್ ಮಾಡಿ ನಾನು ಡ್ಯೂಟಿಗೆ ಹೋಗ್ತೀನಿ. ಎಸ್ಪೆಷಲಿ ಇದು ಸಾಯಂಕಾಲದ ವ್ಲಾಗ್. ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದರೆ ಅಟ್ಲೀಸ್ಟ್ ಒಂದು ಫ್ರೆಶ್ ಆಗಿ ಟೀ ಮಾಡ್ಕೊಂಡು ಕುಡಿದ್ರೆ ಅಟ್ಲೀಸ್ಟ್ ಮೈಂಡ್ ಫ್ರೆಶ್ ಅನಿಸುತ್ತೆ. ಫಸ್ಟ್ ಫ್ರೆಶ್ ಅಪ್ ಆಗಿ ಅಟ್ಲೀಸ್ಟ್ ಟೀ ಮಾಡಿಕೊಂಡು ಆಮೇಲೆ ಮಿಕ್ಕಿದ ಕೆಲಸನ ಸ್ಟಾರ್ಟ್ ಮಾಡೋದು. ಮನೆಗೆ ಬಂದ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡಿದೆ. ಮೇಲ್ಗಡೆ ತುಳಸಿ ಗಿಡಕ್ಕೆ ನೀರು ಹಾಕಿರಲಿಲ್ಲ. ತುಳಸಿ ಗಿಡಕ್ಕೆ ನೀರು ಹಾಕೋಣ ಅಂತ ಮೇಲ್ಗಡೆ ಹೋದ್ವಿ. ಅದು ಪಾಟೆಲ್ಲ ಅಟ್ಲೀಸ್ಟ್ ನೀರು ಹಾಕಿ ಮಣ್ಣೆಲ್ಲ ಸ್ವಲ್ಪ ಡ್ರೈ ಆಗಿತ್ತು.
ಹಂಗಾಗಿ ಅದನ್ನೆಲ್ಲ ಸ್ವಲ್ಪ ನೀಟ್ ಮಾಡಿ ಮಣ್ಣನ್ನೆಲ್ಲ ಸ್ವಲ್ಪ ಇದು ಮಾಡಿದ್ರೆ ಅಟ್ಲೀಸ್ಟ್ ನೀರೆಲ್ಲ ನೀಟಾಗಿ ಅದರಲ್ಲಿ ಡ್ರೈ ಆಗುತ್ತೆ. ಇಲ್ಲಾಂದರೆ ಅದು ಮೇಲೆ ಮೇಲೆ ಎಲ್ಲ ಹಂಗೆ ಇರುತ್ತೆ. ಹಂಗಾಗಿ 2 ಪಾಟನ್ನು ನೀಟಾಗಿ ಅದ್ರ ಮಣ್ಣನ್ನೆಲ್ಲ ನೀಟ್ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಬಂದಿದ್ದು. ಬಟ್ ಬಿಸಿಲು ಜಾಸ್ತಿ ಇರೋದ್ರಿಂದ ಅದಕ್ಕೆ ಎಷ್ಟೇ ನೀರು ಹಾಕಿದ್ರೂ ಅದು ಬೇಗ ಆವಿಯಾಗುತ್ತೆ. ನಾನು ಅದಕ್ಕೆ ಪೂಜೆ ಮಾಡಿದ್ರು ಹೂವು ಎಲ್ಲ ಅದ್ರಲ್ಲಿ ಹಾಕೋದ್ರಿಂದ ಅದು ಗೊಬ್ಬರ ಥರ ಆಗಿ ಅಟ್ಲೀಸ್ಟ್ ಕರಗುತ್ತೆ. ಅಟ್ಲೀಸ್ಟ್ ಯಾವಾಗಲಾದರೂ ಟೈಮ್ ಸಿಕ್ಕಿದಾಗ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿದರೆ ಅಟ್ಲೀಸ್ಟ್ ಅದೇ ಗೊಬ್ಬರ ಆಗಿ ಚೆನ್ನಾಗಿರುತ್ತೆ. ನಾನು ಮಣ್ಣೆಲ್ಲ ಕ್ಲೀನ್ ಮಾಡಿದೆ. ನನ್ನ ಮಗಳು ನೀರು ಹಾಕ್ತಿದ್ದಾಳೆ. ಜಾಗ ಇಲ್ಲ ಅಂತ ಮೇಲ್ಗಡೆ ಏನೂ ಗಿಡ ಇಟ್ಟಿಲ್ಲ. ಜಸ್ಟ್ ಅಟ್ಲೀಸ್ಟ್ 2 ತುಳಸಿ ಪಾಟ್ ಇದೆ ಅಷ್ಟೇ. ನೆಕ್ಸ್ಟ್ ಅಲ್ಲಿ ತುಳಸಿ ಗಿಡಕ್ಕೆಲ್ಲ ನೀರು ಹಾಕಿ ಮತ್ತು ಮನೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ಮಾರ್ನಿಂಗ್ ಪಾತ್ರೆ ಎಲ್ಲ ಸಿಂಕಲ್ಲೇ ಹಾಕ್ಬಿಟ್ಟು ಹೋಗಿದ್ದೆ. ಹಂಗಾಗಿ ಅದನ್ನೆಲ್ಲ ತೊಳ್ಕೊಂಡು ಮತ್ತು ನೀಟಾಗಿ ಮನೆಯೆಲ್ಲ ಗುಡಿಸ್ಬಿಟ್ಟು ಮಾಡಬೇಕು. ಮಾರ್ನಿಂಗ್ ನನಗೆ ಟೈಮ್ ಇರಲ್ಲ. ಹಾಗಾಗಿ ತಿಂಡಿ ಮಾಡಿದ್ದು ಎಲ್ಲ ನಾನು ಬಿಟ್ಬಿಟ್ಟಿರ್ತೀನಿ. ಬಂದು ಏನಿದ್ರು ಸಾಯಂಕಾಲನೇ ನಾನು ಕ್ಲೀನ್ ಮಾಡ್ಕೊಳೋದು. ಯಾಕೆಂದರೆ ನನಗಷ್ಟು ಟೈಮ್ ಸಿಗಲ್ಲ ಮಾರ್ನಿಂಗ್ ಟೈಮು ಎಲ್ಲ ಮುಗಿಸ್ಕೊಂಡು ಹೋಗಲಿಕ್ಕೆ. ಆದಷ್ಟು ಮನೆ ಕ್ಲೀನ್ ಮಾಡಿ ಟಿಫನ್ ಮಾಡಿ ಅವಳನ್ನು ರೆಡಿ ಮಾಡಿ ನಾನು ರೆಡಿಯಾಗಿ ಅವಳು ಸ್ಕೂಲ್ ಹತ್ರ ಬಿಟ್ಟು ಡ್ಯೂಟಿಗೆ ಹೋಗೋದ್ರೊಳಗಡೆ ಆಲ್ಮೋಸ್ಟ್ ನನಗೆ 8 ಆಗಿರುತ್ತೆ. ಹಾಗಾಗಿ ನಾನು ಅದನ್ನೆಲ್ಲ ಮಾಡಲಿಕ್ಕೆ ಹೋಗಲ್ಲ. ಮಿಕ್ಕಿದ ಕೆಲಸ ಏನೇ ಇದ್ದರೂ ಅದನ್ನು ನಾನು ಸಂಜೆ ಡ್ಯೂಟಿ ಮುಗಿಸ್ಕೊಂಡು ಬಂದು ಮಾಡ್ತೀನಿ. ತುಂಬ ಪಾತ್ರೆಗಳಿತ್ತು. ಅದನ್ನೆಲ್ಲ ಬೇಗ ಬೇಗ ತೊಳೆದು ಅಟ್ಲೀಸ್ಟ್ ಮತ್ತೆ ಇಲ್ಲಾಂದರೆ ಅಡುಗೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸಿಂಕಲ್ಲೆಲ್ಲ ಪಾತ್ರೆ ಇದ್ದರೆ. ಅದಕ್ಕೆ ಏನು ಮಾಡ್ತೀನಿ, ಅಟ್ಲೀಸ್ಟ್ ಬಂದಲೇ ಒಂದು ಸಲ ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ. ತೊಳೆದ್ಬಿಟ್ರೆ ಅಟ್ಲೀಸ್ಟ್ ಅವಾಗ ಅಡುಗೆ ಮಾಡಿದ್ಮೇಲೆ ಅಷ್ಟು ಪಾತ್ರೆ ಅನಿಸಲ್ಲ. ಮತ್ತು ಸಾಯಂಕಾಲ ನನ್ನ ಮಗಳು ದೀಪ ಹಚ್ಚುತ್ತಿದ್ದಾಳೆ ಆಲ್ರೆಡಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ರೋತ್ಸಾಹ ಮಾಡಿ. ಥ್ಯಾಂಕ್ ಯು ಸೋ ಮಚ್.